ಸಂಡೆ ಮಾತ್ರ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಾರ್ದಪ್ಪ, ಎವ್ವಿ ರಶ್. ಎಷ್ಟೇ ಬೇಗ ಹೋದ್ರು. ಹಾಯ್, ಗುಡ್ ಮಾರ್ನಿಂಗ್. 6:30 ಬಸ್ ಸ್ಟಾಪಿಗೆ ಬಂದು 7 ಗಂಟೆ ಆದ್ರೂ ಬಸ್ ಇಲ್ಲ. ಯಾವಾಗ್ಲೂ ಹಿಂಗೆ ಕೈ ಕೊಡೋದು. ಹಂಗೋ ಹಿಂಗೋ CBSಗೆ ಹೋಗಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕನ್ನೋ ಪ್ಲಾನ್ ಇತ್ತು ನಂದು, ನನ್ನ ಫ್ರೆಂಡದ್ದು. ನಾನು ಯಾಕೋ ಪದೇ ಪದೇ ಹುಷಾರ್ ತಪ್ತಾ ಇದ್ದೀನಿ. ಹೋಗಿ ಬರೋಣ ಒಂದ್ಸಲ, ದೇವ್ರನ್ನೂ ನೋಡ್ದಂಗ ಆಗುತ್ತೆ. 7 ಗಂಟೆಗೆ ನಮ್ಮೂರಲ್ಲಿ ಬಸ್ ಸಿಕ್ಕಿದ್ದಕ್ಕೆ ನಾನು 7:45 ಆಯ್ತು. 8 ಗಂಟೆಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. 8 ಗಂಟೆ ಆದ್ರೂ ಇನ್ನ ಹಿಮ ಬೀಳ್ತಾನೆ ಇತ್ತು. ತುಂಬಾ ಸಖತ್ತಾಗಿತ್ತು. ನಾವು ಬೇಗ ಬರ್ಬೇಕಿತ್ತು, ಇನ್ನೂ ಸ್ವಲ್ಪ ಅನಿಸ್ತಿತ್ತು. ಈ ಹಿಮ ನೋಡ್ಬಿಟ್ಟೆ ಇಷ್ಟು ಖುಷಿ ಆಗ್ತಿದೆ. ನಾವೇನಾದ್ರೂ 6 ಗಂಟೆಗೆ ಏನಾದ್ರು ಬಂದಿದ್ರೆ ಸಖತ್ತಾಗಿರ್ತಿತ್ತು. ನಾವು ಬೇಗ ಬಂದಿದೀವಿ ಅನ್ಕೊಂಡ್ ಜನನೇ ಓಡಾಡ್ತಿಲ್ವಲ್ಲ ಅಂತ ಹೋಗಿ ನೋಡಿದ್ರೆ ಹನುಮಂತನ ಬಾಲ ತರ ಅಷ್ಟು ಉದ್ದ ನಿಂತ್ಕೊಂಡ್ಬಿಟ್ಟಿದ್ದಾರೆ ಬೆಳಿಗ್ಗೆ. रुको जरा सबर करो बोला धक्का. 8 ಗಂಟೆಲಿ ದೇವ್ರ ದರ್ಶನಕ್ಕೆ ಅಂತ ನಿಂತಿದ್ದಕ್ಕೆ 12ಕ್ಕೆ ದರ್ಶನ ಆಯ್ತು ದೇವ್ರೆ. 5 minutes later. ಅಷ್ಟು ಹೊತ್ತು ವೆಯ್ಟ್ ಮಾಡಿ 4 ಅವರ್ಸ್ 5 ಅವರ್ಸ್ ವೆಯ್ಟ್ ಮಾಡಿದ್ದಕ್ಕೆ 1 ನಿಮಿಷ ಈ ದೇವ್ರನ್ನ ನೋಡಿದ್ದು ಎಲ್ಲ ಮುರ್ತೋಗ್ಬಿಡ್ತು. ಅಷ್ಟವರ್ ವೆಯ್ಟ್ ಮಾಡಿದೀವಿ ಅನ್ನೋದು ನೆನಪಿಲ್ದೆ ಈ 1 ನಿಮಿಷ ಆ ದೇವ್ರನ್ನ ನೋಡಿ ತುಂಬ್ಕೊಳ್ಳೋದ್ರಲ್ಲಿರೋ ಖುಷಿನೇ ಬೇರೆ. ಹಂಗೋ ಹಿಂಗೋ ವಿಡಿಯೋದಲ್ಲಂತೂ ಆ ತಾಯಿನ ನೋಡ್ಕೊಳ್ಳಿ ನೀವುನು. ಆಮೇಲೆ ಹೊರಗಡೆ ಪಲಾವ್ ಮತ್ತೆ ಇಡ್ಲಿ ತಗೊಂಡಿಬ್ರು ಊಟ ಮಾಡಿದ್ವಿ. 12 ಗಂಟೆಗೆ ಟಿಫನ್ ಮಾಡಿದ್ ನಾವು. 5 minutes later. ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ಹೋಗೋಕ್ಕೆ ಮನ್ಸಿರ್ಲಿಲ್ಲ. ಇನ್ನ ತಾಯಿ ನೋಡ್ತಾನೆ ಇರ್ಬೇಕನ್ನಿಸ್ತಾ ಇತ್ತು. ಮಾರ್ಕೆಟ್ ಹೋಗ್ಬೇಕಿತ್ತಂತ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರ್ತಾ ಅಲ್ಲೇ ಬೇಲ್ಪುರಿ ತಿನ್ಕೊಂಡು ಮತ್ತೆ ಜ್ಯೂಸ್ ತಗೊಂಡು ಜ್ಯೂಸ್ ಕುಡಿದ್ವಿ. ನಂಗಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲಿಂದ ಇವತ್ತು ತುಳಸಿ ಪೂಜೆ ಇತ್ತಂತೇಳಿ ಅದಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ. ಮಿಕ್ಕಿದ್ದೆಲ್ಲ ನಮ್ಮ ಅಮ್ಮನೇ ಮಾಡ್ಕೊಂಡ್ರು. ಪಾಪ ಅವರಿಗಂತೂ ನಂಗೆ ಹುಷಾರ್ ತಪ್ತಾನೆ ಇರೋದ್ರಿಂದ ತುಂಬಾ ಕೆಲಸ ಅವರೇ ಮಾಡ್ಕೊತಿದ್ದಾರೆ. ತುಳಸಿಗೆ ಮಾಂಗಲ್ಯ ಧಾರಣೆ ಮಾಡಿಬಿಟ್ಟು ಅದಕ್ಕೆ ಹಾಲು ಅಕ್ಷತೆ ಎಲ್ಲ ಹಾಕಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಾಯಿತು. ಕೆಲವೊಂದ್ಸಲ ಪೂಜೆ ಮಾಡೋ ಅರ್ಜೆಂಟಲ್ಲಿ ಕೆಲವೊಂದು ಐಟಮ್ಗಳೇ ಮರ್ತೋಗಿರುತ್ತೆ. ಇಷ್ಟ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಮಾಡ್ಕೊಳ್ರಪ್ಪ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.